ಇವತ್ತು ಕರ್ನಾಟಕದ 2 ಕ್ಷೇತ್ರ ಉಪಚುನಾವಣೆ ಏನಿದೆ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳ ಬಗ್ಗೆ ಕೆಲವರು ಪ್ರದೀಪ್ ಈಶ್ವರ್ ಅವನೇ ನಿಜವಾದ ಹುಚ್ಚ. ಈ ಪ್ರದೀಪ್ ಈಶ್ವರ್ ಬಿಜೆಪಿಯ ನಾಯಕರನ್ನ ಕೋತಿಗಳು, ಅಯೋಗ್ಯರು ಅಂತ ಏನು ಸಂಬೋಧಿಸಿದ್ದಾರೆ. ಮತ್ತೆ ಬಿಜೆಪಿಯ ನಾಯಕರ ಬಗ್ಗೆ ಅವಹೇಳನಕಾರಿಗೆ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಸಂವಿಧಾನ ವಿರೋಧಿ ಅಂತ ಭಾವಿಸ್ಕೊಂಡಿದ್ದೀವಿ. ನಮ್ಮ ಹರೀಶ್ ಅವರು ಲೀಗಲ್ ಸೆಲ್ನ ಎಲ್ಲ ನಮ್ಮ ರಾಜ್ಯದ ಪ್ರಮುಖರು ಇವತ್ತು ಬಂದೂರನ್ನ ಕೊಡ್ತಾ ಇದ್ದೀವಿ ನಾವು. ಯಾಕೆ ಅಂತಂದ್ರೆ ಸಂವಿಧಾನ ಪದಗಳು ಏನಿದೆ ಅದನ್ನ ಬಿಟ್ಟು ಏನು ಇವರು ಒಬ್ಬ ವ್ಯಕ್ತಿ ಮೇಲೆ ಕೋತಿಗಳು, ಅಯೋಗ್ಯರು ಅಂತ ಏನೋ ಪದವನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ಚುನಾವಣೆಯ ಅಧಿಕಾರಿಗಳ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ನಿಮ್ಮ ನಾವು ಕ್ರಮವನ್ನು ತಗೋಬೇಕು. ಅದು ಬಿಟ್ಟು ಯಾವಾಗ ಮಾಡಿದ್ರು ಕೂಡ ಮುಸಲ್ಮಾನರ ಬಗ್ಗೆ ಮತ್ತೆ ಪ್ರಚೋದನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಇದು ಬೇರೆ ತರ ಹೋಗುವಂತ ಕೆಲಸ ಆಗ್ತದೆ. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೊಳ್ಳೇಬೇಕು. ಇದ್ರ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಯಾಕೆಂದ್ರೆ ಮಾನಸಿಕ ಹುಚ್ಚ ಅಂದ್ರೆ ಇವತ್ತು ಇಡೀ ರಾಜ್ಯ ಜನತೆ ಗೊತ್ತು. ಪ್ರದೀಪ್ ಈಶ್ವರ್ ಜನಗಳಿಗೆ ಗೊತ್ತು. ಒಬ್ಬ ಅಯೋಗ್ಯ, ಒಬ್ಬ ಹುಚ್ಚ ಅಂದ್ರೆ ಅವನೇ, ಬೇರೆ ಯಾರು ಅಲ್ಲ. ಅವನು ಬೈಕೊಳ್ಳೋ ದೃಷ್ಟಿಯಿಂದ, ಬೇರೆ ಎಲ್ಲರಿಗೂ ಬೈಯೋ ದೃಷ್ಟಿಯಿಂದ ನಾವಿದು ಖಂಡನೆ ಮಾಡ್ತಾ ಇದ್ವಿ. ಒಂದು ಬಾಗಲಕೋಟೆ ಒಂದು ಪ್ರಕರಣ ಆಗಿದೆ, ಅದು ಹರೀಶ್ ಅವರು ಮಾತಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.